ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ರೋಟರಿ ಕ್ಲಬ್ ಹುಬ್ಬಳ್ಳಿ ನಾರ್ತ್ ವತಿಯಿಂದ ಸಿದ್ಧಾರೂಢ ಸ್ವಾಮಿ ಪ್ರೌಢಶಾಲೆಗೆ ಗ್ರೀನ್ ಬೋರ್ಡ್ಗಳ ಕೊಡುಗೆ. ಸೆಪ್ಟೆಂಬರ್ 4 ಹಳೆ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಪ್ರೌಢಶಾಲೆಗೆ ರೋಟರಿ ಕ್ಲಬ್ ಹುಬ್ಬಳ್ಳಿ ನಾರ್ತ್ ವಿಭಾಗದ ವತಿಯಿಂದ 21,000 ರೂಪಾಯಿ ಬೆಲೆ ಬಾಳುವ ಗ್ರೀನ್ ಬೋರ್ಡ್ಗಳನ್ನು ವಿತರಿಸಲಾಯಿತು. ಹುಬ್ಬಳ್ಳಿ ಉತ್ತರ ವಿಭಾಗದ ಕಾರ್ಯಾಧ್ಯಕ್ಷ ನಾಗೇಶ್ ರಿತ್ತಿ ಮಾತನಾಡಿ, ಕನ್ನಡ ಮಾಧ್ಯಮದ ಶಾಲೆಗಳು ಮುಚ್ಚಿ ಹೋಗುತ್ತಿರುವ ಸಂದಿಗ್ಧ ಸಂದರ್ಭದಲ್ಲಿ ಸಿದ್ಧಾರೂಢ ಸ್ವಾಮಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹಾಗೂ ಮಕ್ಕಳು ಕಲಿಯುವ ಉತ್ಸಾಹವನ್ನು ನೋಡಿ ಆಶ್ಚರ್ಯವಾಗಿದೆ. ಕೆಸರಿನಲ್ಲಿಯೇ ಕಮಲ ಅರಳುತ್ತದೆ ಎಂಬಂತೆ ಉನ್ನತ ಹುದ್ದೆಗಳಿಗೆ ಕಡು ಬಡವ ವಿದ್ಯಾರ್ಥಿಗಳೇ ಆಯ್ಕೆಯಾಗುತ್ತಾರೆ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಹೇಳಿದರು. ರೋಟರಿಯನ್ ಶ್ರೀಮತಿ ಸುಹಾಸಿನಿ ದೇಸಾಯಿ ಮಾತನಾಡಿ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಶಾಲೆ ನನಗೇನು ಮಾಡಿದೆ ಎನ್ನುವುದರ ಬದಲು ಶಾಲೆಗಾಗಿ ನಾನೇನು ಮಾಡಿದ್ದೇನೆ ಎಂದು ಬದುಕಬೇಕೆಂದು ತಿಳಿ ಹೇಳಿದರು. ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಬಡವ, ನಿರ್ಗತಿಕ ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಮುಖ್ಯ ವಾಹಿನಿಗೆ ತರುವ ಕೆಲಸ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಸ್.ಟಿ. ಮಧುರಕರ್ ಮಾತನಾಡಿ, ಗುರುದೇವ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಡು ಬಡವ ದಿನಗೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚು ವ್ಯಾಸಂಗ ಮಾಡುತ್ತಿದ್ದು, ಇಂತಹ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ರೋಟರಿ ಕ್ಲಬ್ನವರು ನೀಡಿದ ಗ್ರೀನ್ ಬೋರ್ಡ್ಗಳು ಅನುಕೂಲಕರವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ಗೌಡರ, ಕೋಶಾಧ್ಯಕ್ಷ ದಶರಥ ವಾಲಿ, ಸದಸ್ಯ ಅಬಿದಲಿ ಜೋಡಗೇರಿ, ರೋಟರಿಯನ್ ಅಮರನಾಥ್ ರೋಡತ್, ರೋಟರಿಯನ್ ಪರಶ್ವಂತ, ರೋಟರಿಯನ್ ಸೂರ್ಯಕಾಂತ್ ಹೊಸೂರ್, ರೋಟರಿಯನ್ ದೀಪಕ್ ಸಬರದ ಮತ್ತು ರೋಟರಿಯನ್ ಗಿರೀಶ್ ಪಾಟೀಲ್, ಮುಖ್ಯೋಪಾಧ್ಯಾಯರಾದ ಎಲ್.ಎಸ್. ಹೊಸಮನಿ, ಪ್ರಭು ತಳವಾರ್, ಶ್ರೀನಿವಾಸ್ ವಾಲಿ, ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ. ಪೂಜ್ಯ ಗುರುವೃಂದವೇ, ಗುರುಮಾತೆಯರೇ, ಮುದ್ದು ಮಕ್ಕಳೇ, ಇಂದಿನ ಸಮಾರಂಭ ರೋಟರಿ ಕ್ಲಬ್ನವರು ನಮ್ಮ ಶಾಲೆಗೆ 9 ಗ್ರೀನ್ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ನಮ್ಮಲ್ಲಿದ್ದಂಥ ಬೋರ್ಡ್ಗಳು ಬಹಳ ಹಾಳಾಗಿಬಿಟ್ಟಿದ್ದು, ಮಕ್ಕಳಿಗೆ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಅದನ್ನು ರಕ್ಷಿಸಿ ದೇಸಾಯಿ ಮೇಡಮ್ನವರು ನಮ್ಮ ಸ್ಕೂಲಿಗೆ ಬಂದಾಗ ಅವರ ಪ್ರೋಗ್ರಾಮಿಗೆ ಅವರು ವಾಗ್ದಾನ ಮಾಡಿರುವುದು, ನಿಮಗೆ ಗ್ರೀನ್ ಬೋರ್ಡನ್ನು ನಾವು ಕೊಡಿಸ್ತೇವೆ ಅಂತಂದು ಇಂದು ಆ ಕನಸು ನನಸಾಗಿದೆ. ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅವರು ಯಾವಾಗಲೂ ಸಮಾಜದ ಸಹಾಯಕ್ಕೆ ಇರ್ತಾರೆ. ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಸಮಾಜದ ಸುಧಾರಣೆ ನನ್ನ ನಮನಗಳನ್ನು ಕಲಿಸ್ತೇನೆ. ಮತ್ತು ಯಾವಾಗಲೂ ಮುದ್ದು ಮಕ್ಕಳೇ, 2 ಮಾತುಗಳನ್ನು ಸಮಾಧಾನದಿಂದ ಲಕ್ಷ ಕೊಟ್ಟು ಕೇಳಬೇಕು. ಕೇಳ್ತಾ ಇದೆಯಾ? ಅಲ್ಲಿ ಅಡ್ಡಾಡೋ ದಿನ ಅಡ್ಡಾಡ್ತಿರ್ತಾರೆ. ಎಲ್ಲ ಖುಷಿಯಾಗಿದ್ದೀರಾ? ನಿಜವಾಗ್ಲೂ ನಾನು ಸಂತೋಷವಾಗಿದ್ದೀನಿ ನಮ್ಮ ರೋಟರಿ ಪರವಾದ ಸದಸ್ಯರಿಗೆ. ಯಾಕಂದ್ರೆ ನೀವು ಶಾಲೆಯಲ್ಲಿ ವಾಗ್ದಾನ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿ ಕ್ಷಮಿಸಬೇಕು, ಬರೆಯೋದಕ್ಕೆ, ಹಾಡೋದಕ್ಕೆ. ಸೊ ಸ್ಕೂಲಿಗೆ ಹೋಗೋದಕ್ಕೂ ಸಹ ಒಂದು ಸಮಯ ಬೇಕಿತ್ತು. ಅದೇ ತರ ನಾನು 9 ಬೋರ್ಡ್ಗಳು ನಮ್ಮ ರೋಟರಿಯವರನ್ನು ಸೇರಿ ಈ ಶಾಲೆ ಕೊಡ್ತಾ ಇದ್ದೇನೆ. ಈ ಬೋರ್ಡ್ಗಳ ನಿಮ್ಮ ಜೀವನದಲ್ಲಿ ವಿಶೇಷವಾದ ಕಾರ್ಯಗಳನ್ನು ಮಾಡಬೇಕು ಅಲ್ಲ. ಅಲ್ಲಿ ಬರೀಲಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ, ಶಿಕ್ಷಕರು ಬರೀಲಿಲ್ಲ ಅಂತ. ಸೊ ಈ ಒಂದು ವಿಶೇಷವಾದ ಸೇವೆ ಸಲ್ಲಿಸಲಿಕ್ಕೆ ನೀವು ನಾವು ಕೊಟ್ಟಂತಹ ಒಂದು ಈ ಸದಾವಕಾಶಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ. ಈ ನಾಳಿನ ಶಿಕ್ಷಕರ ದಿನಾಚರಣೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.